ಬಸ್ಸು ನಾವು ಇವತ್ತು ಹರ್ಯಾಗರೆಗೆದ್ದು ಬಂದೀವಿ. ಅದ್ರಾಗ ನಮ್ಮ ರಾಕ್ ಸ್ಟಾರ್ ಹನುಮಂತನವ್ರು ನೋಡ್ರಿ ಹೆಂಗೆ ಮಾಡತ್ತಾರ ರಾಕ್ ಅಂತ ಹರ್ಯಾಗರೆಗೆದ್ದು ರಾಕ್ ಹನುಮಂತನ ಕರ್ಕೊಂಡ ನಾವು ಹೊಂಟೇವಿ ನೋಡ್ರಿ. ನಮ್ಮ ಹನುಮಂತನ ಅಂತ್ರಾಗ ಏನೋ ಲೈಟಾಗಿ ಇದನ್ನ ಮಾಡಕತ್ತ ಹಂಗೆ ನಾವು ಮುಂದೆ ಊರಿಗೆ ಬಂದ ತಕ್ಷಣ ನೋಡ್ಕೊತ ಹೋಗ್ಬೇಕು. ಹಂಗೆ ಗಾಡಿಯಾಗ ಹೊಂಟು ಹರ್ಯಾಗರಾಗ ಎದ್ದು ಬಂದ ತಕ್ಷಣ 4 ಗಂಟೆಗೆ ಎದ್ದು 5 ಗಂಟೆಗೆ ಬಂದು ಇಲ್ಲಿ ಬರೋ ಒಟ್ಟಿಗೆ 6, 6:30, 7 ಆಗಿರ್ತೈತಿ. ದಿವಸ ಹಿಂಗೆ ಬರ್ತು. ಹಂಗೆ ಅಡವ್ಯಾಗಿಲ್ರ ಹಾದಿರಿ ನೋಡ್ರ ವಿಚಿತ್ರ ಅನಿಸತ್ತೆ ಐತಿ. ಏನು ಮಾಡಕ್ಕೆ ಬರಲ್ಲ, ಪಯಣ ಮಾಡಬೇಕು. ಆಗ ಇಲ್ಲಿ ಅಡವ್ಯಾಗ ಬಂದ ತಕ್ಷಣ ಗಿಡ ಒಂದು ಹತ್ಲಾತಿತ್ತು. ಅದಕ್ಕೆ ಮುಂದೆ ಇಳಿದು ನೋಡಿದ್ವು ಗಾಡಿಯಿಂದ ಇಳಿದು ಗಾಡಿ ಅಟ್ಟು ಮುಂದೆ ಕಳಿಸಿದ್ವು. ಆಗ ನಮ್ಮ ರಾಕ್ ಹನುಮಂತನವ್ರು ಕಿನ್ನರಿಕೆ ಮಾಡಕತ್ತಾರೋ. ಆದ್ರೆ ಹೆಂಗೆ ಮಾಡ್ತಾರೋ ಏನೋ ಗೊತ್ತಿಲ್ಲ. ಹನುಮಂತನವ್ರು ಎಲ್ಲಿ ಬಾಗ್ಲಂದು ಡಿಸ್ಕೌಂಟ್ ಆಗ್ಯಾರು. ಹಂಗೆ ಗಿಡ ತಟ್ಲಾತಿತ್ತು. ಹಂಗೆ ಕ್ಯಾಬಿನ್ಗೆ ತಟ್ಟಿತು. ಆಗ ಮುಂದೆ ಹೋಲಿ ಅಂತ ಹೊಡೆದು ಅಡವ್ಯಾಗ. ಆಗ ನಮ್ಮ ಮ್ಯಾನೇಜರ್ ಸಾಬ್ರು ಮುಂದಿದ್ರು. ಆಗ ಗಾಡಿ ಮುಂದೆ ಹೋತು. ಆಗ ನಾವು ಗಾಡಿಯಿಂದ ಹೊಂಟು ಅಲ್ಲಿ ಮುಂದೆ ಇಲ್ಲಿ ಕಾಣತ್ತಿರಲಿಲ್ಲ ಇದ ಒಟ್ಟು ಈಗ ತುಂಬಕ್ಕಿಂತ ಮೊದಲ ತಟ್ಟು ಕಟ್ಟಬೇಕು. ತಟ್ಟು ಕಟ್ಟಕ್ಕೆ ನಾ ಏರಿನ ಮ್ಯಾಗ ನಮ್ಮ ಹನುಮಂತನ ಮತ್ತು ನಮ್ಮ ದಿವಾಂಜಿಯವರು ಹಗ್ಗ ಬೆಚ್ಚತ್ತಾರು. ಹನುಮಂತನ ಹಂಗಾರ ಆಗೋಲ್ಲ ಅಂತ ಒಂದು ತಳಗಿಡ್ಲತ್ತಾನು. ತಳಗ ಏಜೆಂಟ್ರು ನಿಂತಾರು. ಹಾಗಾದ್ರೆ ಒಂದು ಸೈಡ್ ತಟ್ಟು ಹಾಕಿದ್ವು. ನಮ್ಮ ಹನುಮಂತನ ಏನೋ ಟವಲ್ ಅಡಿಗಾಡ್ಸಕತ್ತಾನ. ನಮ್ಮ ಹನುಮಂತನ ಅಂದ್ರೆ ಬರೀ ಇದಾತ್ರಿ ಕಿಶ್ಯಾಗ ಕೈ ಹಾಕೊಂಡು ನಿಂತಾನೆ. ಎಲ್ಲರೂ ತಟ್ಟು ಹಾಕ್ಲತ್ತಾರ, ಇವ್ ಕಿಶ್ಯಾಗ ಕೈ. ಏನು ಮಾಡಕ್ಕೆ ಬರಲ್ಲ. ಹಿಂಗೆ ಈಗ 2ನೇ ಇದು 3ನೇ ಡಿಗ್ದಾಗ ಹೋದ್ರೆ ಬರೀ ತಳಗೆ ಚೆತ್ತಿ ಹೋಗೋದಾಗ ಹೊಟ್ಟು ಮ್ಯಾಗ ಹೋಗಿದ್ ಬಿಟ್ಟಾರು. ಹಾಗಾಗಿ ಹೊಟ್ಟು ತೆಗಿಲಾಕ ಬರಲಿಲ್ಲ. ಇಲ್ಲಿದ್ದು ಬಿಟ್ಟು ನೆಕ್ಸ್ಟ್ ನಾವು ಗಾಡಿ ಮ್ಯಾಗ ತಟ್ಟಕೊಂಡ ಹೊಂಟೋದು ನೋಡ್ರಿ. ನಮ್ಮ ಹನುಮಂತನಾರ ಅನ್ಕ ಮೊಬೈಲ್ ಕೈಯಾಗಿ ಹಿಡ್ಕೊಂಡ ಮೊಬೈಲ್ ನೋಡ್ಕೊತ ಕೂತ್ಬಿಟ್ಟಾರು. ಏನು ಮಾಡೋದು, ನಮ್ಮ ಹನುಮಂತನಾಗ ಏನೋ ಫೀಲಿಂಗ್ದಾಗಿರ್ತಾನು. ಹನುಮಂತನ ಮುಂದೆ ಆಧಾರಾಗಿ ಕೂತಿದ ಇದು ಅಣ್ಣ ಎಲ್ಲರೂ ಬ್ರೇಕ್ಗೆ ಹೊಡೆದಂದ್ರೆ ಹನುಮಂತನ ಶಾಂಬೆ ಬೈತೈತಿ ನಿಂತ ನಾನು ಹನುಮಂತನ ಹಂಗೆ ಮನ್ಕೊಂಡ್ ಬಿಟ್ರು ನೋಡ್ರಿ. ಹಂಗನ ಏನು ಹೇಳಿದ್ರಿ ಈ ಹನುಮಂತನ ಅಂದ್ರೆ ಹನುಮಂತನ ಆಗಿಬಿಟ್ಟಾನ. ಆಗ ಮತ್ತು ಎದ್ದು ಕ್ಯಾಪ್ ಹಾಕೊಂಡ ಆಗ ಮುಂದೆ ಬರ್ಲತ್ತು ಬೈಕ್ದಾಗ ಹೊಂಟು ಬಂದು. ಆಗ ಒಂದು ವೇಟ್ ಆಯ್ತು ಹದಿಮ್ಯಾಗ. ಹಂಗೆ ನೆಕ್ಸ್ಟ್ ಹೊಟ್ಟಿನ ಡಿಗಿ ಕಡೆ ಬಂದು ಇಲ್ಲಿ ಯಾಕೋ ಲೋಡ್ ಆಗಂಗೆ ಕಾಣಿಸ್ತು. ಏನು ಇಲ್ಲಿಂದ ತಟ್ಟು ಹಾಕೊಂಡ ಹೋಗ್ಬೇಕಂತ ನಾವು ಮಾಡಿದ್ವು. ಅದರಲ್ಲಿ ಯಾಕೋ ಫಾಲ್ಟ್ ಅನಿಸಿ ಒಂದು ಸ್ವಲ್ಪ ಕಡಿಮೆ ಬಿತ್ತು. ಮತ್ತು ಬೇರೆ ಡಿಗಿ ಕಡೆ ಹೊಂಟು ಕೂತ. ಆಗ ಬೇರೆ ಡಿಗಿಗೆ ಹೋಗೋಕ್ಕಿಂತ ಮೊದಲ ಈಗ ತಟ್ಟು ಹಾಕಿದ್ವು. ಯಾಕಂದ್ರೆ ಅಲ್ಲಿ ಊರ ಕಡೆದು ಹೋಗ್ಬೇಕತ್ತ ತಟ್ಟು ಹಾಕಿತ್ತು ಒಂದು ಹೊಂಟು. ತಟ್ಟು ಹಾಕೊಂಡು ಅದು ಅದ ನಂತರ ಇಲ್ಲೇ ಒಂದು ಟ್ಯಾಕ್ಟರ್ದಾಗ ಕಡಬ ಕುಟ್ಟಿ ಮಾಡಿ ಬೇಯ್ಲತ್ತಿರು. ಆಗ ನಾವು ಮಾರಿಕಿಡಿ ಒಂದು ಸ್ವಲ್ಪ ಕ್ಯಾಮ್ರಾ ಹಿಡಿದ ಈ ಕಡೆ ತಿರುಗಿಸಿ ಅದೊಂದು ಸ್ವಲ್ಪ ಹವಾ ಬಿಟ್ಟ. ಇಲ್ಲೇ ನಮ್ಮದು ಎಡಕ್ಕಿನ ಹಳ್ಳಿ ಇಲ್ಲೇ ದ್ರಾಕ್ಷಿ ಪಟ್ಟಿ ಪಡ ಇತ್ತು. ಅದನ್ನ ಮುಗಿಸ್ಕೋಬೇಕಂತ ನಂಬುದಿತ್ತು. ಅಲ್ಲಿ ಅನಕ ಏಜೆಂಟ್ರ ಮಂದಿ ಎಲ್ಲ ಮಾತಾಡಿ ಇದನ್ನು ಮಾಡಿದರು. ಇಲ್ಲಿ ಬರ್ಬೇಕಾದ್ರೆ ಈ ಚಿಕ್ಕ ದ್ರಾಕ್ಷಿ ತಿಕ್ಷಿ ಅಡ್ಡ ಹೊಟ್ಟಿ ಬಿಟ್ಟಿದ್ದು ನಾವು ಮಾಡಿ ಗಾಡಿ ಒಳಗೆ ಹೋಗುವತ್ತಾಗಿತ್ತು. ಅದಕ್ಕೆ ಒಂದು ಸ್ವಲ್ಪ ನೋಡಿ ಆ ಕಡೆ ಒಂದು 5 ನಿಮಿಷ ಗುದ್ದಾಡಿ ಮಾಡಿ ಟರ್ನ್ ಹೊಡ್ಕೊಂಡ ಹೊಂಟರು ನೋಡ್ರಿ. ಮತ್ತು ನೆಕ್ಸ್ಟ್ ಡಿಗ್ಗಿ ಕಡೆ ಅಲ್ಲೇ ಡಿಗ್ ಮುಂದೆ ಹೋಗ್ಬೇಕಂದ್ರೆ ಮತ್ತು ಅಲ್ಲಿ ಗಿಡ ಒಂದು ಅಡಚಣೆ ಇತ್ತು. ಅಡಚಣೆಗೆ ಮಾಲಕರಿಗೆ ಕೊಡ್ಲಿ ತರಕ್ಕೆ ಇದು ಕೊಡ್ಲಿ ತಂದ ಕಡ್ಕೊಂಡು ತುಂಬ್ಕೊಂಡು ಹೊರಗೆ ಬಂದು ಇವತ್ತಿನ ಬ್ಲಾಗ್ ಎಷ್ಟಾಗಿತ್ತು. ಆಗ ನಾವು 9ನೇ ತಾರೀಕು ಉಜ್ಜಯಿನಿಗೆ ಹೊಂಟೋದು. ಅದು ಬ್ಲಾಗ ಹಾಕಾರೋದು. ಎಲ್ಲರೂ ಸಪೋರ್ಟ್ ಮಾಡಿರಿ. ಈಗ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಉಜ್ಜಯಿನಿಗೆ ಹೋಗೋದು ಹೆಂಗೆ ಬಜೆಟ್ದಾಗತ್ತೆ ನಿಮ್ಗೆ ಯಾವ ವಿಡಿಯೋದಾಗ ಎಟ್ಟೆಟ್ಟು ಖರ್ಚು ಬಂದೈತಿ ಎಲ್ಲ ಬಂದೈತಿ ಹೆಂಗೆ ಬಂದೈತಿ ಅಂತ ತಿಳಿಸ್ಕೊಡ್ತು. ನಮ್ಮ ಬ್ಲಾಗ್ ನೋಡ್ತಾಯಿರಿ.